ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಇವತ್ತು ಬೆಳಗ್ಗಿನಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈಗ ಮೂರನೇ ಹಂತದ ಕಾರ್ಯಕ್ರಮ ಕೃತಿ ಬಿಡುಗಡೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ ಬಹಳ ಸೊಗಸಾಗಿ ರಾಷ್ಟ್ರಕವಿ GS ಶಿವರುದ್ರಪ್ಪ ಶತಮಾನೋತ್ಸವದ ಅಂಗವಾಗಿ ಕಾವ್ಯ ಪ್ರಸ್ತುತಿ ಪ್ರೊಫೆಸರ್ JN ಉಪಾಧ್ಯಾಯ ಸರ್ ಅವರು ಅದನ್ನು ಬಹಳ ಸುಂದರವಾಗಿ ಸಂಯೋಜನೆ ಮಾಡಿಕೊಟ್ರು. ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಪಕ್ಕದಲ್ಲೇ ಇರುವಂತಹ ಬಹಳ ದೂರದಿಂದ ಬೆಳಗ್ಗೆ ಎದ್ದುಕೊಂಡು ಬಂದಿರುವಂತಹ ಕೊಳಲಿ ಮಹೇಶ್ ಹೆಗ್ಡೆಯವರು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ. ಅವರು MA ಒಂದು ಶೋಧ ಕೃತಿಯಾಗಿ ರಚಿಸಿರುವಂತಹ ಕೊಳಲಿ ಇತಿಹಾಸ ಸಂಸ್ಕೃತಿ ಪರಂಪರೆ. ಈ ಕೃತಿ ಇವತ್ತು ವಿಶ್ವ ಪುಸ್ತಕ ದಿನಾಚರಣೆ ಎಂದೇ ಲೋಕಾರ್ಪಣೆಗೊಳ್ತಾ ಇರುವುದು ನಿಜವಾಗಿಯೂ ಒಂದು ಸೌಭಾಗ್ಯದ ಒಂದು ಪ್ರತೀಕ ಅಂತ ನಾವು ಹೇಳ್ಬೋದು. ಅವರಿಗೆ ಮೊಟ್ಟ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕೃತಿಯನ್ನು ಲೋಕಾರ್ಪಣೆಗೊಳಿಸಲಿಕ್ಕಿರುವವರು ನಮ್ಮ ಮಾರ್ಗದರ್ಶಕರು ಮತ್ತು ಈ ಕೃತಿಗೆ ವಿಶೇಷವಾದಂಥ ಮಾರ್ಗದರ್ಶನವನ್ನು ನೀಡಿದಂಥ ಪ್ರೊಫೆಸರ್ JN ಉಪಾಧ್ಯಾಯ ಸರ್ ಅವರನ್ನು ಕೂಡ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ CA ಸುಧೀರ್ RL ಶೆಟ್ಟಿ ಅವರು ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನು ಕೂಡ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಕೃತಿಯ ಬಗ್ಗೆ ಮಾತಾಡಿತಿರೋರು ನಮ್ಮ ಸಂಶೋಧನಾ ವಿದ್ಯಾರ್ಥಿ ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಹಳ ಪ್ರೀತಿಯಿಂದ ಆಗಮಿಸಿದ್ದೀರಿ. ಹಿರಿಯರಾದ ಕೊಲ್ಯಾರು ರಾಜು ಶೆಟ್ಟಿ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪತ್ರಿಕಾ ಮಿತ್ರರು ಜೋಕಟ್ಟೆಯವರು ಬಂದಿದ್ದಾರೆ, ಡಾಕ್ಟರ್ ದಿನೇಶ್ ಶೆಟ್ಟಿ ರಂಜಾಡ ಬಂದಿದ್ದಾರೆ, ಗಣಪತಿಯವರು ಬಂದಿದ್ದಾರೆ. ತಮ್ಮನ್ನು ಕೂಡ ಕನ್ನಡ ವಿಭಾಗದ ಪರವಾಗಿ ಕರುಣಾಕರ್ ಕಾಪು ಇದ್ದಾರೆ. ತಮ್ಮೆಲ್ಲರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಕೃತಿ ಬಿಡುಗಡೆಯ ಮುಖಾಂತರ ನಾವು ಆರಂಭ ಮಾಡ್ತಾ ಇದ್ದೇವೆ. ಕೃತಿಯನ್ನು ಪ್ರೊಫೆಸರ್ JN ಉಪಾಧ್ಯಾಯ ಸರ್ ಲೋಕಾರ್ಪಣೆಗೊಳಿಸಬೇಕು, ವೇದಿಕೆ ಎಲ್ಲ ಗಣ್ಯರು ಕೈ ಜೋಡಿಸಬೇಕು ಅಂತ ಇದು ಮುಖ್ಯ. ಡಾಕ್ಟರ್ ಹೇಳ್ತಾರಲ್ಲ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ. ಈ ವಿಶ್ವ ಪುಸ್ತಕ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಒಂದು ಅವಕಾಶವನ್ನು ವಿಭಾಗಕ್ಕೆ ಗೆಳೆಯ ಮಹೇಶ್ ಹೆಗಡೆ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅನಿತಾ ಮತ್ತು ಕಲಾವಿದ ಇದು ಕೃತಿ ವಿಭೂತಿಗೆ ನಮ್ಮ ಎಲ್ಲ ಬಗೆಯ ಅಭಿನಂದನೆ. ಸಹೃದಯ ವಿಭೂತಿಗೆ ನಮ್ಮ ಕುವೆಂಪುರವರ ಕೊಳಲಿ ಶ್ರೀ ರಾಜರಾಜೇಶ್ವರಿಯ ಸನ್ನಿಧಿಗೆ ಈ ಕೃತಿಯನ್ನು ಅರ್ಪಿಸ್ತಾ ನಾವು ಈ ಕಾರ್ಯಕ್ರಮಕ್ಕೆ ಇದನ್ನು ಒಂದು ಸುಂದರವಾದಂಥ ಪುಸ್ತಕವನ್ನು ರಚಿಸಿಕೊಟ್ಟ ಕೊಳಲಿ ಮಹೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಈ ಕೃತಿಯ ಕುರಿತು ಮಾತನಾಡಿಕಿರುವವರು ನಮ್ಮ ಸಂಶೋಧನಾ ವಿದ್ಯಾರ್ಥಿ PhD ಅಧ್ಯಯನದಲ್ಲಿ ದಿನಕರ್ ದೇಸಾಯಿ ಅವರ ಕುರಿತು ವಿಶೇಷ ಅಧ್ಯಯನದಲ್ಲಿ ತೊಡಗಿಕೊಂಡಿರುವಂತಹ ಸುರೇಖಾ ಹರಿಪ್ರಸಾದ್ ಶೆಟ್ಟಿ, ಒಳ್ಳೆಯ ಲೇಖಕರು ಕೂಡ ಹೌದು. ಅವರು ಈ ಕೃತಿಯ ಕುರಿತು ಮಾತನಾಡಬೇಕು ಅಂತ ವಿನಂತಿಸ್ತಾರೆ. ಎಲ್ಲರಿಗೂ ಪ್ರೀತಿಯ ಇದೀಗ ಕೊಳಲಿ ಇತಿಹಾಸ ಸಂಸ್ಕೃತಿ ಪರಂಪರೆ ಕೃತಿಗಾಗಿ ಶೆಟ್ಟಿ ಅವರಿಗೆ ಅಭಿನಂದನೆ. ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿರುವ ತುಳುನಾಡು ಕರಾವಳಿ ಕರ್ನಾಟಕದ ಭಾಗವಾಗಿದ್ದು ಭವ್ಯವಾದ ಧಾರ್ಮಿಕ ಪರಂಪರೆ ಹಾಗೂ ಸಮೃದ್ಧ ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿದ ದೈವ ನಂಬಿಕೆ, ಪ್ರಕೃತಿಯ ಆರಾಧನೆ ಮತ್ತು ಎಲ್ಲರೊಂದಿಗೆ ಬೆರೆತು ಬದುಕುವ ಜೀವನ ಶೈಲಿ ತುಳುನಾಡಿನ ಸಂಸ್ಕೃತಿಯ ಪ್ರಮುಖ ಗುರುತುಗಳಾಗಿವೆ. ಕೊಳಲಿಯ ಇತಿಹಾಸ ಸಂಸ್ಕೃತಿ ಪರಂಪರೆ ಇದು ಮಹೇಶ್ ಹೆಗ್ಡೆಯವರು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆದ ಡಾಕ್ಟರ್ JN ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ MA ಪದವಿಗಾಗಿ ರಚಿಸಿದ ಶೋಧ ಪ್ರಬಂಧ. ಶ್ರೀರಾಮ ಪ್ರಕಾಶನ ಮಂಡ್ಯ ಇವರ ಪ್ರಕಾಶನದ ಮೂಲಕ ಈ ಕೃತಿ ರೂಪದಲ್ಲಿ ಬೆಳಕು ಕಂಡಿದೆ. ದೂರದ ಪುಣೆಯಲ್ಲಿ ನೆಲೆಸಿರುವ ಮಹೇಶ್ ಹೆಗ್ಡೆಯವರು ವೃತ್ತಿಯಲ್ಲಿ ಅಭಿಯಂತರರಾಗಿ, ಪ್ರವೃತ್ತಿಯಲ್ಲಿ ಕವಿಯಾಗಿ, ಬರಹಗಾರರಾಗಿ, ಸಂಘಟಕರಾಗಿ ಕನ್ನಡದ ನುಡಿಸೇವೆಯಲ್ಲಿ ಸದಾ ನಿರತರಾಗಿದ್ದಾರೆ. ತುಳುನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದ ಪುಟ್ಟ ಊರಾದ ಕೊಳಲಿಯ ಐತಿಹಾಸಿಕ, ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ದಾಖಲಿಸುವ ಈ ಕೃತಿ
ಅಲ್ಲಿನ ಸುಪ್ರಸಿದ್ಧ ರಾಜರಾಜೇಶ್ವರಿ ದೇವಾಲಯದ ಇತಿಹಾಸವನ್ನು ಅರಿಯಲು ಅತ್ಯಂತ ಉಪಯುಕ್ತಕವಾಗಿದೆ. ಲೇಖಕರು ತಮ್ಮ ಹುಟ್ಟೂರಾದ ಹೊಳಲಿಯ ಬಗ್ಗೆ ಅತೀವವಾದ ಆಸ್ಥೆಯನ್ನು ಹೊಂದಿದ್ದು, ಅಲ್ಲಿ ನೆಲೆಯಾದ ಜಗನ್ಮಾತೆ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಭಕ್ತಿ ಸಂಪ್ರದಾಯವನ್ನು ಮೂಲವಾಗಿಟ್ಟುಕೊಂಡು ಊರಿನ ಐತಿಹಾಸಿಕ ಹಿನ್ನೆಲೆ, ಧಾರ್ಮಿಕ ಕ್ಷೇತ್ರದ ಮಹಿಮೆ ಹಾಗೂ ಜನಜೀವನದ ಸಾಂಸ್ಕೃತಿಕ ಸಾಧನೆಯನ್ನು ಸರಳ ಮತ್ತು ಸುಲಲಿತ ಶೈಲಿಯಲ್ಲಿ ನಿರೂಪಿಸಿದ್ದಾರೆ. ಪುರಾತತ್ವ ಆಧಾರಗಳು, ಶಾಸನಗಳು, ವಿದೇಶಿ ಪ್ರವಾಸಿಗರ ಅಭಿಪ್ರಾಯಗಳು ಹಾಗೂ ವಿವಿಧ ಗ್ರಂಥಗಳನ್ನು ಆಧಾರವಾಗಿಸಿಕೊಂಡು ಹೊಳಲಿಯ ಪೌರಾಣಿಕ ಹಿನ್ನೆಲೆಯನ್ನು ಇಲ್ಲಿ ವಿವರಿಸಲಾಗಿದೆ. ಅಲ್ಲಿನ ಗ್ರಾಮೀಣ ಸಂಪ್ರದಾಯ, ದೈವಾರಾಧನೆ, ಭೂತಾರಾಧನೆ ಸೇರಿದಂತೆ ಸಮಾಜ ಸೇವೆ, ಸಾಹಿತ್ಯ, ರಾಜಕೀಯ, ಯಕ್ಷಗಾನ, ಪತ್ರಿಕೋದ್ಯಮ, ಶಿಕ್ಷಣ ಮೊದಲಾದ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಂತೆ ಲೇಖಕರು ಅಧ್ಯಯನ ಮತ್ತು ಕ್ಷೇತ್ರ ಕಾರ್ಯ ನಡೆಸಿ ಈ ಕೃತಿಯನ್ನು ರಚಿಸಿರುವುದು ವಿಶೇಷವಾಗಿದೆ. ಧಾರ್ಮಿಕ ಕ್ಷೇತ್ರವಾಗಿ ಹೊಳಲಿಯ ಮಹತ್ವವನ್ನು ವಿವರಿಸುವಾಗ ಅಲ್ಲಿರುವ ದೇವಾಲಯಗಳು, ಅಲ್ಲಿ ನಡೆಯುವ ಸೇವೆಗಳು, ಆಚರಣೆಗಳು ಮತ್ತು ಭಕ್ತರ ನೈಜ ಅನುಭವಗಳಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ಕನ್ನಡ ನಾಡಿನ ವಿವಿಧ ರಾಜವಂಶಗಳು ಹೊಳಲಿಯಲ್ಲಿ ಆಳ್ವಿಕೆ ನಡೆಸಿರುವ ಸಂಗತಿಯನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಈ ಕ್ಷೇತ್ರದ ಪವಾಡಗಳ ಬಗೆಗಿನ ವಿವರಗಳನ್ನು ಭಕ್ತರೊಂದಿಗಿನ ಸಂದರ್ಶನದ ಮೂಲಕ ತೆರೆದಿಡಲಾಗಿದೆ. ಹೊಳಲಿಯಲ್ಲಿ ಕಾರ್ಯನಿರತವಾಗಿರುವ ಸಂಘ ಸಂಸ್ಥೆಗಳು, ಆ ಗ್ರಾಮದ ವಾಣಿಜ್ಯ ಬೆಳವಣಿಗೆಗಳ ಕುರಿತು ಲೇಖಕರು ನೀಡಿರುವ ವಿವರಣೆಗಳು ಆ ಊರಿನ ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ಪ್ರಗತಿಯ ಬಗೆಗೆ ನಮಗೆ ಸ್ಪಷ್ಟ ಚಿತ್ರಣವನ್ನು ನೀಡಿವೆ. ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಆ ಊರಿನ ಸಾಧಕರ ಅಪೂರ್ವ ಕೊಡುಗೆಗಳನ್ನು ಇಲ್ಲಿ ದಾಖಲಿಸಲಾಗಿದೆ. ಕರ್ಮಯೋಗಿಗಳು ಮತ್ತು ನೇಗಿಲ ಯೋಗಿಗಳ ಸಂದರ್ಶನಗಳ ಮೂಲಕ ಬೇರೆ ಬೇರೆ ಕಾಯಕಗಳಲ್ಲಿ ತೊಡಗಿಕೊಂಡಿರುವ ಗ್ರಾಮೀಣ ಜನರ ದೈನಂದಿನ ಜೀವನ ಹಾಗೂ ಅವರ ಚಿಂತನೆಗಳ ಮೇಲೆ ಬೆಳಕು ಚೆಲ್ಲಲಾಗಿದೆ. ಹೊಳಲಿ ಅಂದು ಇಂದು ಎಂಬ ಅಧ್ಯಾಯದಲ್ಲಿ ಜನರು ಕೃಷಿ ಆಧಾರಿತ ಜೀವನದಿಂದ ಉದ್ಯೋಗದ ಕಡೆಗೆ ಸಾಗಿರುವ ಕಾಲಾನುಗತ ಪಲ್ಲಟಗಳನ್ನು ಹಿರಿಯರ ಅನುಭವದ ಮಾತುಗಳ ಮೂಲಕ ದಾಖಲಿಸಿ ಇತಿಹಾಸ ಮತ್ತು ವರ್ತಮಾನವನ್ನು ಕೊಂಡಿಯಾಗಿ ಬೆಸೆದಿರುವುದು ಔಚಿತ್ಯಪೂರ್ಣವಾಗಿದೆ. ಹೊಳಲಿಯನ್ನು ಕೇವಲ ಧಾರ್ಮಿಕ ಕ್ಷೇತ್ರವಾಗಿ ಮಾತ್ರ ನೋಡದೆ ಅಲ್ಲಿನ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ ಹಾಗೂ ಸ್ಥಳೀಯ ಇತಿಹಾಸದ ಆಯಾಮಗಳನ್ನು ಒಳಗೊಂಡು ಬಹುಮುಖಿ ದೃಷ್ಟಿಕೋನದಿಂದ ಅಧ್ಯಯನ ನಡೆಸಿರುವುದು ಈ ಕೃತಿಯ ವೈಶಿಷ್ಟ್ಯವಾಗಿದೆ. ಹೊಳಲಿ ಗ್ರಾಮದ ವೈವಿಧ್ಯಮಯ ಕಥನವನ್ನು ಅಕ್ಕರೆಯಿಂದ ಅಕ್ಷರಗಳಲ್ಲಿ ಅಚ್ಚಳಿಯದಂತೆ ಮೂಡಿಸಿ ತಮ್ಮ ಹುಟ್ಟೂರಿನ ಗೌರವ ಗಾಥೆಯನ್ನು ಮತ್ತಷ್ಟು ಉನ್ನತಿಗೇರಿಸಿದ ಮಹೇಶ್ ಹೆಗ್ಡೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ. ಧನ್ಯವಾದಗಳು ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರಿಗೆ. ಈ ಒಂದು ಕೃತಿಯ ಕುರಿತು ಬಹಳ ಸೊಗಸಾಗಿ ಅದರ ಒಂದು ಪೂರಣವನ್ನು ನಮ್ಮೆಲ್ಲರಿಗೆ ತೆರೆದಿಟ್ಟಿದ್ದೀರಿ. ಈಗ ಮುಂದಿನ ಕಾರ್ಯಕ್ರಮ ಮಾಡುವ ಮೊದಲು ಮಹೇಶ್ ಶೆಟ್ಟಿ ಅವರ ಇಚ್ಛೆಯಂತೆ ಮಾರ್ಗದರ್ಶಕರಿಗೆ ಗೌರವವನ್ನು ಮಾಡಬೇಕು ಅಂತ ಇದ್ದೇನೆ. ವಿಶ್ವವಿದ್ಯಾಲಯದಲ್ಲಿ MA ಒಂದು ನಂತರ ಸುಮಾರು 3-4 ವರ್ಷಗಳಿಂದ ನಮ್ಮಲ್ಲಿ ಮೊನ್ನೆ ಖುಷಿ ಅಂತ ಹೇಳಿದರೆ ನಮ್ಮ ಕುಲಪತಿಗಳು ಆ ಎಲ್ಲ ಕೃತಿಗಳನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಸೌಭಾಗ್ಯ ನಮಗೆ ಮೈಸೂರು ಅಸೋಸಿಯೇಷನಲ್ಲಿ ಸಿಕ್ಕಿತ್ತು. ಇದು ವಿದ್ಯಾರ್ಥಿಗಳ ಶ್ರಮದಿಂದ ಹುಟ್ಟಿಕೊಂಡಂಥ ಕೃತಿಗಳದು ಕೃತಿ ಕುಸುಮ ಅಂತ ನಾವು ಕರಿತೇವೆ. ಅದು ಸದಾ ಪರಿಮಳ ಬೀರ್ತಾನೆ ಇರ್ತದೆ. ಅದಕ್ಕೊಂದು ಸರಿಯಾದ ಮಾರ್ಗದರ್ಶನ ಇಲ್ಲದಿದ್ದರೆ ಬಹುಶಃ ಅಷ್ಟೊಂದು ಸೊಗಸಾದ ಕೃತಿಗಳು ರಚನೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಮರ್ಥ ಮಾರ್ಗದರ್ಶನವನ್ನು ಮಾಡಿ ವಿದ್ಯಾರ್ಥಿಗಳನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆಸ್ತಾ ಬಂದಿರುವಂತಹ ಇದು ಮುಖಸ್ತುತಿಯಲ್ಲ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ನಮ್ಮ ಗುರುಗಳಾದಂಥ ಪ್ರೊಫೆಸರ್ ಜೆ.ಎನ್. ಉಪಾಧ್ಯಾಯ ಅವರಿಗೆ ಒಂದು ಗುರು ಕಾಣಿಕೆಯನ್ನು ಅಥವಾ ಗೌರವವನ್ನು ನೀಡಬೇಕು ಮಹೇಶ್ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ವಿಶ್ವವಿದ್ಯಾಲಯಕ್ಕೆ ತಂದ ಗೌರವ. ಇಲ್ಲಿ ನೋಡಿ, ಎಲ್ಲರೂ ಇಲ್ಲಿ ನೋಡಿ ಒಮ್ಮೆ. ಮೇಡಮ್ ಹತ್ತಿರ ಬನ್ನಿ ಎಲ್ಲರೂ. ಸ್ವಲ್ಪ ಲೆಫ್ಟ್ ಸೈಡ್ ಸೆಂಟರ್ ಕ್ಯಾಮರಾ. ಥ್ಯಾಂಕ್ ಯು. 170ರ ಸಂಭ್ರಮದಲ್ಲಿರುವ ವಿಶ್ವವಿದ್ಯಾಲಯಕ್ಕೆ ಸಂದ ಗೌರವ. ಮನೆ ಕುಲಪತಿಗಳು ವಿಭಾಗದ ಬಗ್ಗೆ ಬಹಳ ಅಭಿಮಾನದ ಮಾತುಗಳನ್ನು ಆಡಿರ್ತೀವಿ. ಎಲ್ಲರೂ ಮುಂಬೈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ, ಕನ್ನಡ ವಿಭಾಗದ ವಿದ್ಯಾರ್ಥಿಗಳಿಗೆ ಸಲ್ಲುವ ಗೌರವ ಅಂತ. ಅದೇ ರೀತಿ ಇವತ್ತು ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ CA ಸುಧೀರ್ RL ಶೆಟ್ಟಿ ಇವರನ್ನು ಕೂಡ ವಿಭಾಗದ ಮುಖ್ಯಸ್ಥರಾಗಿ ಜೆ.ಎನ್. ಉಪಾಧ್ಯಾಯ ಸರ್ ಅವರು ಮತ್ತು ಮಹೇಶ್ ಶೆಟ್ಟಿ ಅವರು ಗೌರವಿಸಬೇಕು ಅಂತ ಕೇಳಿದರು. ಸುಧೀರ್ RL ಶೆಟ್ಟಿ ಅವರು ವಿಭಾಗಕ್ಕೆ ಬಹಳ ಆತ್ಮೀಯರಾದರು. ಅವರು ಹಣಕಾಸಿನ ಲೆಕ್ಕಾಚಾರದಲ್ಲಿ ಕಳೆದು ಹೋಗಿಲ್ಲ. ಸಾಂಸ್ಕೃತಿಕ ನೇತಾರರಾಗಿ ಸಹ ಅವರು ಕೆಲಸವನ್ನು ಮಾಡ್ತಾರೆ. ಇದು ಬಹಳ
sir. Thank you. ಯಾಕಂದ್ರೆ ಹೇಳಿ ಚಂದ ಕಾಣುತ್ತೆ. ಸುಧೀರ್ ಅವರು ವೃತ್ತಿಯಲ್ಲಿ CA ಸುಮಾರು 45 ವರ್ಷಕ್ಕಿಂತ ಹೆಚ್ಚು ಅನುಭವವನ್ನು ಈ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ ಕೆಲಸದಲ್ಲಿ ಹೊಂದಿದ್ದಾರೆ. ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರಿಗೆ ವಿಶೇಷ ಒಲವು. ನನಗೆ HBL ರಾವ್ ನೆನಪಾಗ್ತಾರೆ. ಅವರ ಜೊತೆ ಆಗಾಗ ನಮ್ಮ ವಿಭಾಗದ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ರು. ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಇವತ್ತು ಮಹೇಶ್ ಶೆಟ್ಟಿ ಅವರ ಮುಖಾಂತರ ಅವರು ಮತ್ತೆ ವಿಭಾಗಕ್ಕೆ ಬರುವಂತಾಗಿದೆ. ಶ್ರೀಕೃಷ್ಣ ದೇವಾಲಯಗಳನ್ನು ಸುಮಾರು ಕಡೆಗಳಲ್ಲಿ ಭಗವದ್ಗೀತೆಯ ಕುರಿತು ವಿಶೇಷವಾದಂಥ ಸಂದೇಶವನ್ನು ಪ್ರಸಾರ ಮಾಡುವ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ. ಮತ್ತು ದಹಿಸರ್ನ ಶ್ರೀ ಪೂರ್ಣ ಪ್ರಜ್ಞಾ ಎಜುಕೇಷನ್ ಸೆಂಟರ್ನ ಆಡಳಿತ ಮಂಡಳಿಯ ಸದಸ್ಯರಾಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೆಲವು ಮಾತುಗಳನ್ನು ಆಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ಹರಿ ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ಹರಿ ಓಂ ತತ್ಸತ್ ಗಾಯತ್ರಿ ಮಂತ್ರಕ್ಕೆ ಹತ್ತಿರವಾದ ಮಂತ್ರ ಇದು. ಹರಿ ಈ ಪ್ರಪಂಚವನ್ನು ಸೃಷ್ಟಿಸಿದವರು. ಓಂ ನಾದ ಬ್ರಹ್ಮ, ತತ್ ಸತ್ ಚೇತನ ಪ್ರಪಂಚ, ಜಡ ಪ್ರಪಂಚ ಇದು. ಓಂ the seed of sound which has come from that. Every sound, every word is an epithet of God. ಯಾವ ಭಾಷೆ ಇರಲಿ, ಯಾವ ಶಬ್ದ ಇರಲಿ, ಅದು ಫ್ರೆಂಚ್ ಆಗಲಿ, ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಮಲಯಾಳಂ, ಎವ್ರಿಥಿಂಗ್ ಹ್ಯಾಸ್ ಕಮ್ ಫ್ರಮ್ ಓಂ, ಓಂಕಾರ. ಮನೆಯವ ಮನುಷ್ಯಾನಾಂ ಕರಣಂ ಬಂಧ ಮೋಕ್ಷಯೋ. ಎಲ್ಲವೂ ಮನಸ್ಸಿನಲ್ಲಿ, ಬಂಧನ ಕೂಡ ಮನಸ್ಸಿನಲ್ಲಿ, ಮೋಕ್ಷಗಳು ಮನಸ್ಸಲ್ಲಿ. ಎಂಥದ್ದು ಆ ಮನಸ್ಸು, ಎಂಥ ಆ ಮನಸ್ಸು ಅಂತ ಅದು ನಮ್ಮ ಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾರೆ. ಅದನ್ನು ಮಂಗನಿಗೆ ಉದಾಹರಣೆ ಕೊಡ್ತಾರೆ. ಒಂದು ಮಂಗ 1 ಸೆಕೆಂಡಲ್ಲಿ 60 ಚೇಷ್ಟೆ ಮಾಡ್ತದೆ. ಒಂದು ಮಿನಿಟಲ್ಲಿ 60 ಚೇಷ್ಟೆ. ಆ ಮಂಗ ಹೋಗಿ ಹೋಗಿ ಎಲ್ಲೇ ಒಂದು ಕಡೆ ಸರಿ ಕಳ್ಳು ಕುಡಿತದೆ. ಆಯಿತಾ? 2ನೇ ವಿಷಯ. 3ನೇ ವಿಷಯ, ಕಳ್ಳು ಕುಡಿದ ಮೇಲೆ ಪೆಟ್ಟಾಗಿದೆ, ಬೀಳ್ತದೆ, ತಲೆಗೆ ಪೆಟ್ಟಾಗುತ್ತೆ. ಅದರ ಮಧ್ಯದಲ್ಲಿ ಒಂದು ಚೇಳು ಬಂದು ಕಚ್ಚುತ್ತದೆ ಅದಕ್ಕೆ. ಮನುಷ್ಯನ ಮನಸ್ಸು ಅದಕ್ಕಂತೂ ಚಂಚಲ ಅಂತ. ಉಪನಿಷತ್ನಲ್ಲಿ ಒಂದೇ ಶಬ್ದ 3 ಸರಿ ಹೇಳುವ ಒಂದು ಶಬ್ದ ಅಂತ ಹೇಳಿದ್ರೆ ಓಂ ಶಾಂತಿ 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 ಅಂತ. ಶಾಂತಿ ಎಲ್ಲಿದೆ? ಶಾಂತಿ ನಮಗೆ ಷಡ್ವಾರ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದು ನಮಗೆ ಬರಲಿಕ್ಕೆ ಬಿಡುವುದಿಲ್ಲ. 2ನೇ ಮಟ್ಟದಲ್ಲಿ ತಾಮಸಿಕ, ರಾಜಕ, ಸಾತ್ವಿಕ, ಆ ಮಟ್ಟದಿಂದ ಮೇಲೆ ಹೋದರೆ ಮಾತ್ರ ಮುಂದೆ ಶಾಂತಿ ಬರುತ್ತೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಶೀತ, ಉಷ್ಣ, ದುಃಖ, ಸುಖ, ಮಾನ, ಅಪಮಾನ, ಲಾಭ, ಅಲಾಭ, ಜಯ, ಅಪಜಯ ಸಮಕೃತ್ವೇ ಅಂತ. ಸಾಧ್ಯ ಇದೆಯಾ? ನಮಗೆ ಹೇಳಲಿಕ್ಕೆ 2 ಮಿನಿಟ್ ಆಯಿತು. ಎಲ್ಲೋ ಸಾವಿರ ವರ್ಷ ಬೇಕಾಗುತ್ತೆ ಈ ಮಟ್ಟಕ್ಕೆ ಹೇಳಲಿಕ್ಕೆ ಬರಲಿಕ್ಕೆ. ನಮಗೆ ಅಫ್ಕೋರ್ಸ್ ಬೀಯಿಂಗ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಐ ಟಾಕ್ ಮೋರ್ ಆಫ್ ಇದು ಗೀತೆಯಲ್ಲಿ ಫಿಕ್ಸ್ ಯುವರ್ ಮೈಂಡ್ ಆನ್ ಮೀ ಎಲೋನ್. ಪರಮಾತ್ಮ ಹೇಳ್ತಾನೆ, ಲೆಟ್ ಆಲ್ your thoughts dwell in me and hereafter you will live in me alone ಅಂತ ಪರಮಾತ್ಮ. ಬನಂಜಿ ಗೋವಿಂದಾಚಾರ್ಯ ಒಬ್ಬ ನಾಸ್ತಿಕ ಕೇಳ್ತಾನೆ, ಪರಮಾತ್ಮ ಎಲ್ಲಿದ್ದಾನೆ? ಅದಕ್ಕೆ ಬನಂಜಿ ಉತ್ತರ ಅದಕ್ಕೆ ಉತ್ತರ ಕೂಡ ಇದೆ, ಪ್ರಶ್ನೆ ಕೂಡ ಇದೆ. ಪರಮಾತ್ಮ ಎಲ್ಲಿ ಇಲ್ಲ ಅಂತ ಹೇಳಿ ಅಂತ. 2 ಇದೆ, ಎಲ್ಲಿ ಇಲ್ಲ ಅಂತ ಹೇಳಿ ಅಂತ ಪರಮಾತ್ಮ ಆ ಥರ. ಮತ್ತು ನಮಗೆ ಮಹೇಶ್ ಹೆಗ್ಡೆ ಅವರು ನಮಗೆ ತುಂಬ ಹತ್ತಿರದ ಸಂಬಂಧಿಕರು. ಅವರು BTech ಮಾಡಿ, MBA ಮಾಡಿ, ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್ ಒಂದು ಮಲ್ಟಿನ್ಯಾಷನಲ್ ಕೆಲಸ ಮಾಡ್ತಿದ್ದಾರೆ. ತುಂಬ ಹತ್ತಿರದವರು. ಅವರು ನಮ್ಮ ಆತ್ಮೀಯತೆ ಅಂದರೆ ಇವರಿಗೆ ಸಾಹಿತ್ಯದಲ್ಲಿ ತುಂಬ ಇದಿದೆ ಅಂತ ಮತ್ತು ನನಗೆ ಹತ್ತಿರ ಜಾಸ್ತಿ ಆಗ್ಬೋದು. ಜೀವನ್ ಉಪಾಧ್ಯಾಯ, ಅವರು ಉಪಾಧ್ಯಾಯ ಅಂತ ನಾನು ಕರೀದಿಲ್ಲ, ಅವರು ಉಪಾಧ್ಯಾಯರು ಅಂತ ಕರೀತೇನೆ ನಾನು. ನನಗೆ ತುಂಬ ಹತ್ತಿರ. ಈ ಯೂನಿವರ್ಸಿಟಿಯಲ್ಲಿ ಒಂದು ಕನ್ನಡ ವಿಭಾಗ ಇದೆ ಅಂತ ತೋರಿಸಿಕೊಟ್ಟ ಒಂದು ಯುಗ ಪುರುಷ ಇದ್ದರೆ
ಸರಳ ವ್ಯಕ್ತಿ, ಸಜ್ಜನರು, ಸಾತ್ವಿಕರು, ಸಮಾಧಾನಿಗಳು, ಇದೆಲ್ಲ ಕೂಡಿದರೆ ಅವರು ನಮ್ಮ ಆತ್ಮೀಯರು, ಜೀವನೋಪಾಧ್ಯಾಯರು. ದೇವರು ಅವರಿಗೆ ಇನ್ನಷ್ಟು ಅನುಗ್ರಹ ಕೊಟ್ಟು ಅವರಿಗಿಂದ ಇನ್ನಷ್ಟು ಈ ಕನ್ನಡ ಬಗ್ಗೆ ಕೆಲಸ ಮಾಡುವ ಒಂದು ಇದು ಮಾಡಬೇಕು ಅಂತ ಹೇಳ್ತೇನೆ. ಇನ್ನೊಂದು ಕಡೆಗೆ ಹೇಳ್ತೇನೆ, ಪರಮಾತ್ಮನ ಬಗ್ಗೆ ನಾವು ಜಾಸ್ತಿ ಹೇಳುವುದು ಇದೆ. ಒಬ್ಲೇಷನ್ ಇಸ್ ಬ್ರಹ್ಮಾನ್, ಕ್ಲಿರಿಫೈಡ್ ಬಟರ್ ಇಸ್ ಬ್ರಹ್ಮಾನ್, offered by Brahman, in the fire of Brahman, unto Brahman, everything is Brahman. ಏನಿಲ್ಲ, ಪರಮಾತ್ಮನ ಬಿಟ್ಟು ಏನಿಲ್ಲ. ನಮಗೆ ಇದೆಲ್ಲ, ನಮಗೆ ಒಂದು ಶಾಸ್ತ್ರದಲ್ಲಿ ಹೇಳ್ತೇವೆ, ನಾವು ಒಂದು ದಿವಸಕ್ಕೆ 24 ಗಂಟೆಯಲ್ಲಿ 21,600 ಶ್ವಾಸೋಚ್ಛ್ವಾಸ ಮಾಡ್ತೇವೆ. ಪ್ರಾಣ ಅಪಾನ 21,600 ಸರಿ. ನಮಗೊಂದು ಭ್ರಮೆ, ಈ ಜಗತ್ತು ಶಾಶ್ವತ ಅಂತ. ಈ ಜಗತ್ತು ಶಾಶ್ವತ ಅಲ್ಲ. ನಾನು ಮೊನ್ನೆ ಒಂದು ಎಕನಾಮಿಕ್ ಟೈಮ್ಸ್ ನೋಡಿದ್ದೇನೆ, ಮುಖೇಶ್ ಅಂಬಾನಿ ಅವರು ಒಂದು $300 ಬಿಲಿಯನ್ ಒಂದು ಕಂಪನಿ ಅಮೆರಿಕದಲ್ಲಿ ಮಾಡ್ತಾರೆ. ಯಾಕೆಂತ ಹೇಳಿದರೆ 300 ಬಿಲಿಯನ್ ಅಂತ ಹೇಳಿದ್ರೆ ನಾವು ಇಲ್ಲಿ 3ರಿಂದ ಶುರು ಮಾಡಿದ್ರೆ ಆ 0 ಸಡನ್ ಅಲ್ಲಿ ತನಕ ಹೋಗ್ತದೆ. 300 ಲಕ್ಷ ಕೋಟಿ ರೂಪಾಯಿ. ಆದರೂ ಒಮ್ಮೆ ಬಿಟ್ಟ ಪ್ರಾಣ, ಇದು ನಾವು ಊರಲ್ಲಿ ಯಾರಾದ್ರು ಒಮ್ಮೆ ತೀರಿ ಹೋದರೆ ಒಂದು ಸಂಸ್ಕಾರ ಇದ್ದರೆ ಅವರು ಪ್ರಾಣ ಹೋಯ್ತು ಅಂತ ಹೇಳ್ತಾರೆ. ಇಲ್ಲ ಸಂಸ್ಕಾರ ಇಲ್ಲದವರು ಅವ್ರು ಹೋದ್ರು ಅಂತ ಹೇಳ್ತಾರೆ. ಇದು ಪ್ರಾಣ ಹೋಯ್ತು, ಅದು ಒಳಗೆ ಹೋದರೆ ಇವತ್ತು ಆ 300 ಲಕ್ಷ ಕೋಟಿ ಪರಮಾತ್ಮನ ಒಂದು ಅನುಗ್ರಹ ಹೇಳಿದರೆ ದಟ್ ಕಮ್ಸ್ ಟು ಅನ್ ಎಂಡ್ ಎನಿ ಟೈಮ್. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಳೆಹುದು ರಾಮ. ರಾಮ 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 ರಾಮ. ನಾನು ಅವರು ಹಾಡಿದ ಕೇಳಿ ನನಗೂ ಸ್ವಲ್ಪ ಸ್ಫುಟ್ಕೊಂಡು ಹರಿ ಓಂ ಸತ್ಸಂಗ್. ಧನ್ಯವಾದಗಳು ಸರ್. ತಮ್ಮ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರುವುದರಿಂದ ಆ ರೀತಿಯ ಮಾತುಗಳಿಂದ ನಮ್ಮನ್ನು ಪ್ರಭಾವಿತಗೊಳಿಸಿದ್ದೀರಿ. ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಉತ್ಸವ ಮೂರ್ತಿ ಮಹೇಶ್ ಶೆಟ್ಟಿ ಪೊಳಲಿ, ನಾನಾಗಲೇ ಹೇಳಿದ ಹಾಗೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಹಿರಿಯ ಹೆಮ್ಮೆಯ ವಿದ್ಯಾರ್ಥಿಯವರು. ತನ್ನ ಕೆಲಸ ಕಾರ್ಯಗಳಲ್ಲಿ ಇಷ್ಟೂ ವ್ಯಸ್ತರಾಗಿದ್ದರೂ ಕೂಡ ಸಾಹಿತ್ಯದ ಆಸಕ್ತಿಯಿಂದ ನಾನು ಇನ್ನೂ ಹೆಚ್ಚಾಗಿ ಕಲಿಬೇಕು ಎನ್ನುವಂಥ ಒಂದು ಪ್ರೀತಿಯಿಂದ ಕನ್ನಡ ವಿಭಾಗದ ವಿದ್ಯಾರ್ಥಿಯಾಗಿ ಸೇರಿಕೊಂಡು ಯಾವತ್ತೂ ಕೂಡ ಅವರು ತರಗತಿ ತಪ್ಪಿಸಿಕೊಂಡದಿಲ್ಲ. ಎಷ್ಟೇ ವ್ಯಸ್ತರಾಗಿದ್ದರೂ ಕೂಡ ಆ ತರಗತಿಯನ್ನು ತಪ್ಪಿಸದೆ ಉತ್ತಮ ರೀತಿಯಲ್ಲಿ ಎಲ್ಲ ನೋಟ್ಸ್ಗಳನ್ನು, ಸಣ್ಣ ಮಕ್ಕಳ ಹಾಗೆಲ್ಲ ನೋಟ್ಸ್ಗಳನ್ನು ಮಾಡ್ತಾ ಬಹಳ ಶಿಸ್ತಿನ ವಿದ್ಯಾರ್ಥಿಯಾಗಿ ಇದ್ದವರು. ವೃತ್ತಿಯಲ್ಲಿ ಪುಣೆಯ ಸಿವಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತಹ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮಗೆ ಗೊತ್ತಿರುವ ಹಾಗೆ ಪ್ರವೃತ್ತಿಯಲ್ಲಿ ಸಾಹಿತ್ಯಾಸಕ್ತರು. ಭಾವತರಂಗ ಅವರ ಪ್ರಕಟಿತ ಕವನ ಸಂಕಲನ, ಯಕ್ಷಲೋಕದ ಸವ್ಯಸಾಚಿ ಮದಂಗಲು ಆನಂದ ಭಟ್ ಅವರ ವ್ಯಕ್ತಿ ಚಿತ್ರಣ ಅವರು ರಚಿಸಿದ್ದಾರೆ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಿಂದ ಸ್ನಾತಕೋತ್ತರ ಪದವಿಯನ್ನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ಮಹೇಶ್ ಅವರದ್ದು ಈಗ ಹೊಸ ಕೃತಿ ನಮ್ಮ ಎದುರಲ್ಲಿ ಇದೆ. ಆ ಮಗುವನ್ನು ಕೊಂಡಾಟದಿಂದ ಇವತ್ತು ಲೋಕಾರ್ಪಣೆಗೊಳಿಸಿದ್ದೇವೆ. ಎಲ್ಲರೂ ಆ ಕೃತಿಯನ್ನು ಓದಿ, ನಮ್ಮ ದಕ್ಷಿಣ ಕನ್ನಡ ಅಂತ ಹೇಳಿದರೆ ದೇವಾಲಯಗಳ ತೊಟ್ಟಿಲು, ಎಷ್ಟು ಅಲ್ಲಿ ಹೋದರೆ ಕಣ್ತುಂಬಿಸುವಷ್ಟು, ಅದು ಈಗಂತೂ ಎಲ್ಲ ಕಡೆಗಳಲ್ಲಿ ಜೀರ್ಣೋದ್ಧಾರ ಆಗಿ ಆ ದೇವಾಲಯಗಳನ್ನು ನೋಡಿದಷ್ಟು ಸಾಲದು. ಆ ರೀತಿಯಲ್ಲಿ ತಾವೆಲ್ಲರೂ ಕೂಡ ಬರಬೇಕು, ಎಲ್ಲ ದೇವಾಲಯಗಳನ್ನು ನೋಡಬೇಕು. ಕಲಾ ಮೇಡಮ್ ಹೇಳ್ತಿದ್ರು, ಸ್ಟೇಟಸಲ್ಲಿ ನೋಡಿ ಆ ಪುಸ್ತಕ ಬೇಕು ಅಂತ ಕೇಳಿಕೊಂಡ್ರು ಅಂತ. ಅಂದರೆ ಆ ಒಂದು ಶಕ್ತಿ ಇರುವಂಥ ಒಂದು ದೇವಾಲಯ ಅದು. ಅದರ ಕುರಿತು ಅಧ್ಯಯನವನ್ನು ನಡೆಸಿ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಅವರನ್ನು ವಿಭಾಗದ ಪರವಾಗಿ ಗೌರವಿಸಬೇಕು ಅಂತ ನಾನು ಸರ್ ಅವರಲ್ಲಿ ವಿನಂತಿಸ್ತೀನಿ. ಕೊರೋನಾ ದುರಿತ ಕಾಲದಲ್ಲಿ ಸಿಕ್ಕ ಗೆಳೆಯ ನಮ್ಮ ಮಹೇಶ್ ಹೆಗ್ಡೆ ಬಡಿಮವ್ರು ಹೇಳಿದ ಹಾಗೆ ಪುಣ್ಯಾತ್ಮ ಬೆಳಗ್ಗೆ 9 ಗಂಟೆಗೆ ಹಾಜರು ಆನ್ಲೈನ್. ಹೇಗೆ ತರಗತಿಯನ್ನೆಲ್ಲ ಹೊಂದಾಣಿಕೆ ಮಾಡಿಕೊಳ್ತಾ ಇದ್ರು ನನಗೊತ್ತಿಲ್ಲ. ಸರಿಪಡುವ ಹಾಗೆ ಎಲ್ಲ ಬಗೆಯ ಅಹಂ ಇಲ್ಲದ ಸರಳ ಸಜ್ಜನಿಕೆಯೊಬ್ಬ ವ್ಯಕ್ತಿತ್ವದವರು ಮಹೇಶ್ ಪೊಳಲಿ ಅವರು. ತಮ್ಮ ಮಾತುಗಳನ್ನು ನಾವು ಕೇಳಲಿಕ್ಕೆ ಉತ್ಸುಕರಾಗಿದ್ದೇವೆ. ಈ ಕೃತಿಯ ಹಿನ್ನೆಲೆ ಮತ್ತು ತಮ್ಮ ಒಂದು ಶೋಧ ಕೃತಿಯನ್ನು ರಚಿಸುವಾಗ ಕ್ಷೇತ್ರ ಕಾರ್ಯವನ್ನು ಕೂಡ
ಎಷ್ಟು ಬಾರಿ ಮಾಡಿದ್ದೀರಿ ಪುಣೆಯಿಂದ ಊರಿಗೆ ಹೋಗಿ ಪದೇ ಪದೇ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಇದನ್ನು ಹೇಳುವಂಥದ್ದು ಕಷ್ಟ ಇದೆ. ಅದನ್ನು ಇಷ್ಟಪಟ್ಟು ಮಾಡಿದ್ದಾರೆ. ಅವರು ಕೆಲವು ಮಾತುಗಳನ್ನ ಆಡಬೇಕು ಅಂತ ವಿನಂತಿಸ್ತಾರೆ. ಪ್ರಪ್ರಥಮವಾಗಿ ಫಲ್ಗುಣಿ ದಡದಲ್ಲಿರುವ ಪುಣ್ಯಕ್ಷೇತ್ರ ಕೊಳಲಿಯಲ್ಲಿ ನೆಲೆ ನಿಂತು ಲೋಕ ಕಾಯುವ ಜಗನ್ಮಾತೆ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಪಾದಾರವಿಂದ ಭಕ್ತಿ ಕುಸುಮವನ್ನು ಸಮರ್ಪಿಸಿದ್ದೇನೆ. ಹಾಗೆ ಇಂದಿನ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷ ಪೀಠದಲ್ಲಿ ಇರುವ ನಮ್ಮ ವಿದ್ಯಾರ್ಥಿಗಳ ಬೆಳವಣಿಗೆಯನ್ನು ನೋಡಿ ಖುಷಿ ಪಡುವವರು ಇಂಥವರೊಬ್ಬರು ಸಿಗುವುದು ಕಷ್ಟ ಅಂತ ಕಾಣುತ್ತೆ. ಎಸ್ಪೆಷಲಿ ಈಗಿನ ಕಾಲದಲ್ಲಿ ಅಂಥವರಿಗೆ ಎಲ್ಲ ಅಪಮಾನವಂತಿರುವ ನಮ್ಮ ಅಪವಾದದಂತಿರುವ ಗುರುಗಳಿಗೆ ವಂದನೆಗಳು. ಹಾಗೆಯೇ ಭಗವದ್ಗೀತೆಯನ್ನು ಮನೆಗಳಿಗೆ ತಲುಪಿಸುವ ಕಾಯಕವನ್ನು ಕೈಗೆತ್ತಿಕೊಂಡಿರುವಂತಹ ಸಂಘಟಕ, ಲೆಕ್ಕ ಪರಿಶೋಧಕ, ಮುಂಬಯಿಯ ಪ್ರಸಿದ್ಧ ಲೆಕ್ಕ ಪರಿಶೋಧಕ ಸುಧೀರ್ ಆನಂದ್ ಶೆಟ್ಟಿ ಅವರಿಗೂ ವಂದನೆಗಳು. ಹಾಗೆಯೇ ಸುಂದರವಾಗಿ ನಿರೂಪಣೆಯನ್ನು ಮಾಡುತ್ತಿರುವ ನನ್ನ ಪುಸ್ತಕದ ಸಾಹಿತ್ಯದ ಬೆಳವಣಿಗೆಯಲ್ಲಿ ಅಡಿಗಡಿಗೆ ಸಹಾಯ ಮಾಡುತ್ತಿರುವ ಪೂರ್ಣಿಮಾ ಶೆಟ್ಟಿಯವರಿಗೂ ವಂದನೆಗಳು. ಹಾಗೆಯೇ ನನ್ನ ಪುಸ್ತಕದ ಪರಿಚಯವನ್ನು ಮಾಡಿಕೊಟ್ಟ ಸುರೇಖ ಅವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಸಾಹಿತ್ಯ ಯಜ್ಞದಲ್ಲಿ ಪಾಲ್ಗೊಳ್ಳಲು ಎಲ್ಲರೂ ಬಂದಿರುವ ಸಾಹಿತ್ಯದ ಬಗ್ಗೆ ಒಲವು ಇರುವಂತಹ ಎಲ್ಲ ಶ್ರೀಮಂತ ಮನಸ್ಸುಗಳಿಗೆ ವಂದನೆಗಳು ಸಲ್ಲಿಸುತ್ತಾರೆ. ನನ್ನ ಒಂದೆರಡು ನಾಲ್ಕು ಮಾತುಗಳು ನಿಮ್ಮ ಮುಂದೆ ಆಗ್ತಿದ್ದೇವೆ. ಪುಸ್ತಕ ನನ್ನನ್ನು ತಲೆ ತಗ್ಗಿ ಓದು ನನ್ನನ್ನು ಸಮಾಜದಲ್ಲಿ ತಲೆ ಎತ್ತಿ ತಿರುಗಾಡುವಂತೆ ಮಾಡುತ್ತೇನೆ. ಪುಸ್ತಕ ಕೊಡುವ ಖಾತರಿ. ಎಲ್ಲರಿಗೂ ವಿಶ್ವ ಪುಸ್ತಕ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಿದ್ದೇನೆ. ಕೊಳಲಿ ದೇವಾಲಯ ಮತ್ತು ದೇವರ ಬಗ್ಗೆ ಕೃತಿ. ಸರಸ್ವತಿ ದೇಗುಲದಲ್ಲಿ ನಮ್ಮ ಮೆಚ್ಚಿನ ಗುರುಗಳ ಸನ್ನಿಧಿಯಲ್ಲಿ ಅವರ ಅಮೃತ ಹಸ್ತದಿಂದ ಪುಸ್ತಕ ವಿಶ್ವ ಪುಸ್ತಕ ದಿನಾಚರಣೆಯ ದಿವಸ ಹಿತೈಷಿಗಳು, ಮಿತ್ರರು, ಸಾಹಿತ್ಯ ಪ್ರೇಮಿಗಳ ನಡುವೆ ನನ್ನ ಒಂದು ಪುಣ್ಯ ಅಂತ ಭಾವಿಸ್ತೇನೆ. ಒಂದು 10 ವರ್ಷದ ಮೊದಲು ನನ್ನ ಚೊಚ್ಚಲ ಕೃತಿ ಭಾವತರಂಗವನ್ನು ಇಲ್ಲೇ ಬಿಡುಗಡೆ ಮಾಡಿದ್ವಿ. ಅದರ ನೆನಪು ಇನ್ನೂ ಹಸುರಾಗಿದೆ. ಆ ಸಮಯದಲ್ಲಿ MA ಮಾಡಬೇಕು ಎಂಬ ಇಚ್ಛೆ ನನ್ನ ಮನದಲ್ಲಿತ್ತು. ಆ ಇಚ್ಛೆಗೆ ಬಣ್ಣ ಹಚ್ಚಿ ಸಾಕಾರಗೊಳಿಸಿದವರು ನಮ್ಮ ಗುರುಗಳು. ಜನನಿ ಜನ್ಮಭೂಮಿಷ್ಠ ಸ್ವರ್ಗದಪಿ ಗರಿಯಸಿ. ಜನ್ಮ ಕೊಟ್ಟ ತಾಯಿ ನೆಲ ಸ್ವರ್ಗಕ್ಕಿಂತ ಮಿಗಿಲು. ಇದು ಶ್ರೀರಾಮಚಂದ್ರರು ತನ್ನ ಹುಟ್ಟೂರು ಮತ್ತು ತಾಯಿಯ ಬಗ್ಗೆ ಎಷ್ಟು ಪ್ರಾಮುಖ್ಯವಿದೆ ಎಂದು ತನ್ನ ಮಾತಿನ ಮೂಲಕ ತಿಳಿಸಿಕೊಟ್ಟವರು. ಎಲ್ರಿಗೂ ಅವರ ಹುಟ್ಟೂರು ಸ್ವರ್ಗಕ್ಕಿಂತ ಮಿಗಿಲು. ನಂದು ವಿಶೇಷ ಏನೆಂದರೆ, ಮೊದಲೇ ಸ್ವರ್ಗಕ್ಕಿಂತಲೂ ಮಿಗಿಲಾದ ಶ್ರೀ ರಾಜರಾಜೇಶ್ವರಿ ತಾಯಿ ನೆಲೆ ನಿಂತಿರುವ ಕೊಳಲಿ ನನ್ನ ಹುಟ್ಟೂರು. ಇದು ನನ್ನ ಪುಣ್ಯ, ಪೂರ್ವಜನ್ಮದಲ್ಲಿ ಮಾಡಿರುವ ಪುಣ್ಯ ಇರಬೇಕು. ಇಲ್ಲದಿದ್ದರೆ ಇಂತಹ ಒಂದು ಪವಿತ್ರ ಕ್ಷೇತ್ರ ಹುಟ್ಟೂರು ಆಗಬೇಕಾದ್ರೆ ಕಷ್ಟ, ಎಲ್ರಿಗೂ ಸಿಗುವಂಥದ್ದು ಅಲ್ಲ ಇದು. ಈ MA ಶೋಧ ಗ್ರಂಥದಾಗಿ ನನ್ನ ಊರೇ, ಯಾವಾಗಿಂದ ನನ್ನ ಊರ ಬಗ್ಗೆ ಏನಾದರೂ ಬರೆಯಬೇಕಂತ ಒಂದು ಇಚ್ಛೆ ಇತ್ತು. ಅದನ್ನು ಕೈಗೂಡಿ ಕೊಡಲು ಮತ್ತೊಮ್ಮೆ ಗುರುಗಳು ಸಹಕರಿಸಿದ್ದಾರೆ. ಹೊಸ ಒಂದು ಸಬ್ಜೆಕ್ಟ್ ನನಗೆ ಹೇಳಿದ್ದಾರೆ, ಇದರ ಬಗ್ಗೆ ಮಾಡ್ಬೋದು, ಅದನ್ನು ಮಾಡಿದ್ದೇವೆ. ಇದರಲ್ಲಿ ಕೊಳಲಿ ದೇವಾಲಯದ ಬಗ್ಗೆ ಪುರಾಣವಿದೆ, ಇತಿಹಾಸವಿದೆ, ಅಲ್ಲಿ ನಡೆಯುವ ಆಚರಣೆಗಳಿದೆ. ಇದೆಲ್ಲ ಭಕ್ತರಿಗೆ ಸಹಾಯವಾಗಲಿದೆ. ಅದು ಅಲ್ಲದೆ ಎಲೆಯ ಮನೆಯ ಕಾಯಿ ಅಂತಿರುವ ಕೊಳಲಿಯಲ್ಲಿರುವ ಕಲಾವಿದರನ್ನು ಗುರುತಿಸುವಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡಿದ್ದೇನೆ ನಾನು. ಇನ್ನು ಒಂದೆರಡು ಪುಸ್ತಕಗಳು ಕಾಣಸಿಗುತ್ತದೆ ಕೊಳಲಿ ಬಗ್ಗೆ. ಅಲ್ಲಿ ನೋಡಬೇಕಾದ್ರೆ ಅದು ಕಂಪ್ಲೀಟ್ ಪೂರ್ಣವಾಗಿ ದೇವಾಲಯದ ಬಗ್ಗೆ ಧಾರ್ಮಿಕವಾಗಿಯೇ ಬರೆದಂಥ ಪುಸ್ತಕಗಳು. ಅದು ಕಬ್ಬಿಣದ ಕಡಲೆಕಾಯಿ ಅಂತ ಆಗಿದೆ. ಅದು ಸಂಸ್ಕೃತ ರಿಲೇಟೆಡ್ ಇದೆ. ಅದು ಓದಲಿಕ್ಕೆ ಸಾಮಾನ್ಯ ಜನರಿಗೆ ಅದು ಅರ್ಥವಾಗೋದು ಕಷ್ಟ ಆಗುತ್ತೆ ಅಂತ ಕಾಣುತ್ತೆ. ಅದಕ್ಕೆ
ಇದರಲ್ಲಿ ಒಂದು ಸರಳವಾಗಿ ಜನಸಾಮಾನ್ಯರಿಗೆ, ಎಲ್ಲರೂ ಕವಿಗಳಲ್ಲ, ಎಲ್ಲರೂ ಸಾಹಿತಿಗಳಲ್ಲ, ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಎಲ್ಲ, ನಾನು ಬಾಲ್ಯದಿಂದ ಅಲ್ಲೇ ಇದ್ರೂ ತುಂಬ ವಿಷಯಗಳು ನನಗೂ ಕೂಡ ಗೊತ್ತಿರಲಿಲ್ಲ. ಅದಕ್ಕಾಗಿ ಅಲ್ಲಿಯ ಪೂಜೆ ಮಾಡುವ ಬ್ರಾಹ್ಮಣರು, ಪೂಜೆ ಮಾಡುವ ಪುರೋಹಿತರನ್ನು ಭೇಟಿಯಾಗಿ ಅಲ್ಲಿನ ಊರ ಜನರು, ಊರ ಹಿರಿಯರು, ಪುಸ್ತಕಗಳು, ಗ್ರಂಥಗಳು, ಶಾಸನಗಳು ಎಲ್ಲವನ್ನು ಅಧ್ಯಯನ ಮಾಡಿ ಒಂದು ಪುಸ್ತಕದಲ್ಲಿ ಒಂದು ಎಲ್ಲ ಕಟ್ಟಿಕೊಟ್ಟಿದ್ದೇನೆ. ಎಲ್ಲ ಸಾಹಿತ್ಯ ಪ್ರೇಮಿಗಳು ಈ ಪುಸ್ತಕವನ್ನು ಸ್ವೀಕರಿಸಬೇಕು, ಅದನ್ನು ಓದಬೇಕು. ಏನಾದರೂ ಇನ್ನೂ ನಾವು ಯಾವಾಗಲೂ ಪರಿಪೂರ್ಣರಾಗಲು ಸಾಧ್ಯವಿಲ್ಲ, ಕಲಿಯುವ ಹಂತದಲ್ಲಿದ್ದೇವೆ. ಯಾವುದಾದರೂ ಅದರಲ್ಲಿ ಬದಲಾವಣೆ ಬೇಕಿದ್ದರೆ ಏನು ತಿಳಿಸ್ಬೋದು, ಅದನ್ನು ತೆರೆದ ಹೃದಯದಿಂದ ಸ್ವೀಕರಿಸಿ ಮುಂದಿನ ಕೃತಿಗಳಲ್ಲಿ ಅದನ್ನು ಅಳವಡಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ಇನ್ನು ಈ MA ಪಯಣದಲ್ಲಿ ನಮಗೆ ಸಹಕಾರಿಯಾದವರನ್ನು ನೆನೆಸಿಕೊಳ್ಬೇಕು. ಮೊದಲಿಗೆ ಗುರುಗಳು, MA ಸೇರುವುದರಿಂದ ಇದು ಪುಸ್ತಕ ಬಿಡುಗಡೆಯಾಗುವ ತನಕ ಎಲ್ಲ ಹಂತದಲ್ಲೂ ತುಂಬ ಮುತುವರ್ಜಿಯಿಂದ ನಮಗೆ ಪ್ರೋತ್ಸಾಹ ಕೊಟ್ಟ ಗುರುಗಳಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ. ಪೂರ್ಣಿಮಾ ಮೇಡಮ್ ಅವರು MA ತರಗತಿಯಲ್ಲೂ ಶಿಕ್ಷಣವನ್ನು ಕಲಿಸಿದ್ದಾರೆ. ಅದೂ ಅಲ್ಲದೆ ಸಾಹಿತ್ಯ ಅವರ ಚಟುವಟಿಕೆ, ಬಿಡುವಿಲ್ಲದ ಕಾರ್ಯಕ್ರಮ ಚಟುವಟಿಕೆಗಳನ್ನು ತಿಳಿದಲ್ಲೂ ನನ್ನ ಸಾಹಿತ್ಯ ಸೇವೆಯನ್ನು ಮುಂದುವರಿಯಲು ವಿಮರ್ಶೆ ಮಾಡಿ ಅದಕ್ಕೆ ಅನಿಸಿಕೆಗಳು ಎಲ್ಲ ಕೊಟ್ಟು ಸಹಕರಿಸ್ತಿರ್ತಾರೆ. ಅವರಿಗೂ ಮತ್ತೊಮ್ಮೆ ವಂದನೆಗಳು ಸಲ್ಲಿಸ್ತೀನಿ. ನಮ್ಮ ಮಾತು ಮತ್ತು ನಮ್ಮ ಕೃತಿಗಳನ್ನು ಎಲ್ಲರಿಗೂ ಪರಿಚಯಿಸುವ ಮಹಾರಾಷ್ಟ್ರದ ಜೀವನಾಡಿ ಪತ್ರಿಕಾ ಸಂಪಾದಕರು ನಮ್ಮೊಂದಿಗಿದ್ದಾರೆ. ಉದಯವಾಣಿಯ ದಿನೇಶ್ ಶೆಟ್ಟಿ ಅವರಿದ್ದಾರೆ, ಕರ್ನಾಟಕ ಮಲ್ಲ ಜೋಕಟ್ಟಿ ಅವರಿದ್ದಾರೆ. ಎಲ್ಲರಿಗೂ ನನ್ನ ವಂದನೆಗಳು. ಹಾಗೆಯೇ ನಮ್ಮ ಕವಿಮಿತ್ರರಿದ್ದಾರೆ, ಮೂರ್ಲ ರತ್ನಾಕರ್ ಶೆಟ್ಟಿ ಅವರು ಬಂದಿದ್ದಾರೆ. ನಮ್ಮ ಅವರಿಗೂ ಧನ್ಯವಾದಗಳು. ಮತ್ತು ಸೇರಿರುವಂತಹ ಎಲ್ಲ ಸಾಹಿತ್ಯ ಪ್ರೇಮಿಗಳು, ಸಾಹಿತ್ಯಾಸಕ್ತರು ಮತ್ತು ನನ್ನ ಮಿತ್ರರಿಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಸಾಹಿತ್ಯ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಮುನ್ನಡೆಯುವಾಗ ನಮ್ಮ ಜೊತೆ ತುಂಬ ಜನ ಬರ್ತಾರೆ, ಪ್ರೋತ್ಸಾಹವನ್ನು ನೀಡ್ತಾರೆ. ಆ ಎಲ್ಲರನ್ನ ಪ್ರೀತಿಯಿಂದ ಸ್ಮರಿಸಿಕೊಂಡು ತಾನು ಮಾಡಿದಂತಹ ಕ್ಷೇತ್ರ ಕಾರ್ಯ ಆಗಿರ್ಬೋದು, ಅದರ ಅಧ್ಯಯನದಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡಿದ್ದೇನೆ ಅನ್ನೋದನ್ನು ಬಹಳ ಸೊಗಸಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಮಹೇಶ್ ಶೆಟ್ಟಿ ಅವರು. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಶ್ರೀನಿವಾಸ ಜೋಕಟ್ಟೆ ಅವರಿಗೆ ಒಂದು ವಿಶೇಷವಾದಂಥ ಅಭಿನಂದನೆಗಳು. ಮೊನ್ನೆ ಗುರುನಾರಾಯಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಮಗೆ ನಿಜಕ್ಕೂ ಸಂತೋಷದ ಸಂಗತಿ. ಅವರು ಒಮ್ಮೆ ವೇದಿಕೆಗೆ ಬಂದು ಒಂದು ಪುಟ್ಟ ಕೃತಿ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹತ್ರ 50 ಕೃತಿಗೆ ಬಂದಿದ್ದಾರೆ. ಅಭಿಮಾನ ಪಡುವ ಹಾಗೆ ಮುಂಬೈಯ ಚರ್ಚೆಗೆ ನಮ್ಮ ಸಾಹಿತ್ಯಿಕವಾಗಿ ಮುಂಬೈಯನ್ನು ಬೆಳೆಸಿದರು. ಡಾಕ್ಟರ್ ದಿನೇಶ್ ಶೆಟ್ಟಿ ಅವರು ಬಂದು ಕೃತಿ ಗೌರವವನ್ನು ಸ್ವೀಕರಿಸಬೇಕು. ಮುಂಬೈ ಕನ್ನಡ ಪತ್ರಿಕೋದ್ಯಮ ಅವರ ಮೇರು ಕೃತಿ. ಮೊನ್ನೆ ನಮ್ಮ ಕುಲಪತಿಗಳು ಆ ಪುಸ್ತಕಗಳನ್ನೆಲ್ಲ ನೋಡಿ ಅಭಿಮಾನ ಪಟ್ಟರು. ಹಬ್ಬ, ಕನ್ನಡ ವಿಭಾಗದ ಸಾಧನೆ ನೋಡಿ ಬೆರಗಾಗಿದ್ದೇನೆ, ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ. ಹಾಗಾಗಿ ವಿಭಾಗದ ವಿದ್ಯಾರ್ಥಿಗಳ ಅದೇ ರೀತಿ ಗಣಪತಿ, ಉದಯವಾಣಿಯಿಂದ ಗಣಪತಿನ ಅವರು ಕೂಡ ನಮ್ಮ ವಿಭಾಗದಲ್ಲಿ ಪ್ರಾಜೆಕ್ಟ್ ಬಾಕಿ ಇದೆ. ಅವರು ಅದನ್ನ ನೋಡ್ಲಿಕ್ಕೆ ಬಂದಿದ್ದಾರೆ, ಹೇಗೆ ಮಾಡಿಕೊಡ್ಬೇಕು ಮುಂದಿನ ಬಾರಿ ಅವರು ಬನ್ನಿ. ಇವರೆಲ್ಲ ನಮ್ಮ ವಿಭಾಗದ ಹಿರಿಯ ವಿದ್ಯಾರ್ಥಿಗಳು ಅನ್ನೋದು ನಮಗೆ ನಿಜವಾಗಿಯೂ ಹೆಮ್ಮೆಯ ಸಂಗತಿ. ಹಿರಿಯ ಕಲಾವಿದರಾದಂತಹ ಕೊಲ್ಯಾರು ರಾಜಶೆಟ್ಟಿ ಅವರು ಬಂದಿದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬಂದು ಕೃತಿ ಗೌರವ ಸ್ವೀಕಾರ ಮಾಡಬೇಕು. ನೋಡಿ, ಅವರು ಒಂದು
ಮಹಾಭಾರತದ ಕರ್ಣನ ಕುರಿತು ಎಲ್ಲೆಲ್ಲಿ ಕುಮಾರವ್ಯಾಸ ಕರ್ಣನನ್ನ ಚಿತ್ರಣ ಮಾಡಿದ್ದಾರೆ ಅನ್ನುವಂಥ ಮಹತ್ವದ ಕೃತಿಯನ್ನ ರಚನೆ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಬಹಳ ಮೆಚ್ಚುಗೆಯನ್ನು ಪಡೆದಂತಹ ಕೃತಿ ಅದು. ಅವರಿಗೆ ನಾವು ನಿಜವಾಗಿ ಆಭಾರಿಗಳಾಗಿದ್ದೇವೆ ಅನ್ನೋ ಸ್ವಲ್ಪ ಯಕ್ಷಗಾನ ಹಸ್ತಧಾರಿ ಎಲ್ಲವೂ ಅವರ ಯಕ್ಷಗಾನ ಬಗ್ಗೆಯೂ ನಮ್ಮ ಅಕಾಡೆಮಿ ವಿಭಾಗದಲ್ಲಿ ಕೃತಿಯಾಗಿದೆ. ಪಾರ್ವತಿ, ಇವತ್ತು ಪಾರ್ವತಿ, ಬನ್ನಿ, ಅಪರೂಪಕ್ಕೆ ಬನ್ನಿ, ಪಾರ್ವತಿ ಬಹಳ ಅವರು ಅಪರೂಪ. ಬನ್ನಿ. ಅವರ ದೂರದ ಜೊತೆ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಕುಂತ್ಲಿ. ಸರ್, ನಿಲ್ಲಿ, ನಿಲ್ಲಿ, ನಿಲ್ಲಿ. ಏಕ ಪುಸ್ತಕ ಓದಿರೋರು ಇಲ್ಲೇ ಇರ್ಬೋದು. ಹೌದು. ಇಂತ ಗೊತ್ತಾಯ್ತು. ನಮಗೂ ಬಹಳ ಆಶ್ಚರ್ಯ. ಇಲ್ಲಿ ಬನ್ನಿ, ಬನ್ನಿ. ಒಳಗೆ ಬನ್ನಿ, ಒಳಗೆ ಬನ್ನಿ. ಅದೆಲ್ಲ ನೋಡ್ಲಿಲ್ಲಲ್ಲ, ಮತ್ತೆ ಕೂತ್ಕೊಳ್ಳಿ. ನಿಧಾನ, ಅಲ್ಲಿ ಇಕ್ಕಟ್ಟಿದೆ. ಚಿನ್ನದ ಹುಡುಗಿ ವಿಭಾಗದ ಚಿನ್ನದ ಹುಡುಗಿ ಪಾರ್ವತಿ. ನನ್ನ ಬಗ್ಗೆ ತುಂಬಾ ಬಿಡಿ ಆಗುತ್ತೆ. ಮಲ್ಯಾರು ರಾಜು ಶೆಟ್ಟಿ ಅವರ ಬದುಕು ಬರಹದ ಕುರಿತು ಆ ಪುಸ್ತಕವನ್ನು ಓದಿ ಅವರಿಗೆ ಯಕ್ಷಗಾನ ಅಕಾಡೆಮಿಯ ಬಹುಮಾನ ಸಿಕ್ಕಿತ್ತು. ಅದೇ ರೀತಿ ನಮ್ಮ ಜೊತೆ ಇವತ್ತು ಸಂಘಟಕರಾಗಿರುವಂತಹ ಮೋರ್ಲ ರತ್ನಾಕರ್ ಶೆಟ್ಟಿ ಅವರು ಬಹುಶಃ ಪ್ರಥಮ ಬಾರಿಗೆ ಅವರು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗಕ್ಕೆ ಆಗಮಿಸಿದ್ದಾರೆ ಅಂತ ಹೇಳಿದ್ರೆ ಬಹಳ ಸಂತೋಷ ಸರ್. ಹೌದು, ತಾವು ಗೌರವವನ್ನು ಸ್ವೀಕರಿಸಬೇಕು. ನಾನು ಆ ಕಡೆ ಜಾಗ ಇದೆಯಲ್ಲ ಇಲ್ಲ ಇಲ್ಲ. ಒಂದು ನಿಮಿಷ, ನಾನು ಮೇಡಮ್ ಹೇಳಿದ್ದಕ್ಕೆ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಬಾರಿ ಅಂತ ಇಲ್ಲ, ನಾನು ಅನೇಕ ಕಾರ್ಯಕ್ರಮಗಳಿಗೆ ಬಂದಿದ್ದೇನೆ. ಹೌದು, ನಾವು ನೋಡಿದ್ದೇವೆ. ನಾನು ನೋಡಿದ್ದೀನಿ. ನಾವು ಅಲ್ಲೇ ಸಭಿಕರ ಸ್ಥಾನದಲ್ಲಿ ಕೂತ್ಕೊಂಡು ಹಾಗೆ ಅದಕ್ಕೆ ನಮ್ಗೆ ಗೊತ್ತಾಗ್ಲಿಲ್ಲ. ಹಾಗೆ ಬರ್ತೀರಿ, ಹಾಗೆ ಮತ್ತು ಹೋಗ್ತೀರಿ. ನಾನು ಏನು ಸಾಹಿತಿ ಅಲ್ಲ, ಸಾಹಿತ್ಯಾಭಿಮಾನಿ, ಸಾಹಿತ್ಯಾಸಕ್ತ ಮತ್ತು ಕೊಳಲಿಯವರ ಬಹಳ ಒಂದು ಆತ್ಮೀಯ ಹತ್ತಿರದವನು. ಸೊ ಅವರು ಪೂರ್ಣದಿಂದ ಇಲ್ಲಿ ಬರುವಾಗ ನಾವು ಇಲ್ಲಿಯವರು ಇಲ್ಲಿಗೆ ಬರಬೇಕಿದ್ದು, ಆದರೆ ನಾನು ಬಂದು ರಾನಡೆಯಲ್ಲಿ ಹೋಗಿ ಅರ್ಧ ಗಂಟೆ ತಿರುಗಿ ವಾಪಸ್ ಹೋಗೋ ಮತ್ತೆ ವಾಪಸ್ ಇಲ್ಲಿ ಅದು ಸ್ವಲ್ಪ ನಿಮ್ದು ಸೂಚನೆ ಸ್ವಲ್ಪ ಅದಕ್ಕೆ ನನ್ನ ಸೌರ್ಯ ಲೇಟ್ ಆಯಿತು. ನಾನು ಕೊಳಲಿಯವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದೆ ಸಹ ಇವರು ಇನ್ನಷ್ಟು ಕೃತಿಗಳನ್ನು ರಚಿಸಿ ಈ ವಿಶ್ವವಿದ್ಯಾಲಯದಲ್ಲಿ ಪ್ರಕಟಿಸುವಂತಾಗಲಿ, ಎಲ್ಲ ಮುಂಬಯಿಯ ಇನ್ನಷ್ಟು ಜನರನ್ನು ಸೇರಿಸಿ ದೊಡ್ಡ ಕಾರ್ಯಕ್ರಮವನ್ನು ನೀವು ಆಯೋಜಿಸುತ್ತೀರಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಕರುಣಾಕರ್ ಕಾಪು ಅವರು ಬನ್ನಿ, ಅವ್ರ ಕೃತಿ ಗೌರವ ಸ್ವೀಕಾರ. ವಿಭಾಗದ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವರು ಅಂದ್ರೆ ಸಾಕ್ಷಿಯಾಗಿ ಇರುವವರು ಬನ್ನಿ, ಕರುಣಾಕರ್ ಅವರು. ಹೇಳಿಕೆ ಇರಲಿ, ಹೇಳಿಕೆ ಇಲ್ಲದೇ ಇರಲಿ, ಯಾವ ಇದು ಇಲ್ಲ. ನಮ್ಮ ಮನೆಯ ಸದಸ್ಯರು. ಸರಿ, ಬನ್ನಿ, ಒಳಗೆ. ಅವರ ಸರಳತೆ, ಅವರ ಪ್ರೀತಿ ವಿಶ್ವಾಸಕ್ಕೆ ಬನ್ನಿ, 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 ಒಳಗೆ ಬನ್ನಿ. ಇದೆಯಾ ಪುಸ್ತಕ ಇದೆಯಾ? ನಾವು ಕಾರಬಾರ ಮಾಡಿ ಪುಸ್ತಕ ಇಲ್ಲ. ನಿಧಾನ, ನಿಧಾನ. ಮುಂದೆ ನೋಡು. ಇತ್ತೀಚೆಗೆ ನಮ್ಗೆ ಪರಿಚಯವಾಗಿ ವಿಭಾಗದ ಒಂದು ದೊಡ್ಡ ಅಭಿಮಾನಿಯಾಗಿ ಬಂದವರು ಪ್ರಭಾಕರ್ ದೇವಾಡಿಗ ಅವರು, ಛಾಯಾಚಿತ್ರಕಾರರು. ಯಾವುದೇ ಪ್ರತಿಫಲಾಪಕ್ಕೆ ಅಪೇಕ್ಷೆ ಇಲ್ಲದೆ ನಮ್ಮ ವಿಭಾಗದ ಕಾರ್ಯಕ್ರಮಕ್ಕೆ ಬಂದು ಈ ಛಾಯಾಚಿತ್ರವನ್ನು ತೆಗೆಯುವಂತವರ ಉದಾರ ಮನಸ್ಸಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿ ಸರ್, ದಯವಿಟ್ಟು ತಾವು ಒಂದು ವೇದಿಕೆಗೆ ಬರಬೇಕು, ಈ ಗೌರವವನ್ನು ಸ್ವೀಕರಿಸಬೇಕು. ಬನ್ನಿ ಸರ್, ನಿಮ್ಮ ಫೋಟೋ ನಾವು ಮೊಬೈಲಲ್ಲಿ ತೆಗಿತೀವಿ. ಧರ್ಮಪಾಲ ದೇವಾಡಿಗ ಅವರ ಕಾರ್ಯಕ್ರಮ ವಿಭಾಗದ ಸಾಧನೆ ಬಹಳ ಚೆನ್ನಾಗಿ ಪ್ರಭಾಕರ್ ದೇವಾಡಿಗ ಹೌದು, ಅವರ ಕಾರ್ಯಕ್ರಮದಿಂದ ಮೊನ್ನೆ ಕುಲಪತಿಗಳ ಚಿತ್ರಗಳನ್ನೆಲ್ಲ ಬಹಳ ಆಕರ್ಷಕವಾಗಿ ಅವರು ಸೆರೆ ಹಿಡಿದಿದ್ದಾರೆ. ಶೇಕ್ ಮಾಡಬೇಡ ಆಯ್ತಾ? ಪುಷ್ಪ, ಪುಷ್ಪ ನೀವು ಇಲ್ಲಿ ತೆಗೀರಿ. ಒಳಗೆ ಬನ್ನಿ, ಒಳಗೆ ಬನ್ನಿ. ಹೌದು. ಬ್ಯಾಂಕಿಂಗ್ ವಲಯದ ಮಹತ್ವದ ಕೆಲಸ ಕಾರ್ಯಗಳಲ್ಲಿ ತೆರೆಯ ಮರೆಯಲ್ಲಿ ಕೆಲಸ ಮಾಡ್ತಾ ಇರುವವರು ಪ್ರಭಾಕರ್ ಅವರು. ಅವರನ್ನ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಆರ್ಥಿಕವಾಗಿ ವಿಭಾಗದ ಸಹಾಯ ಸಹಕಾರಕ್ಕೆ ನಾವು ಋಣಿಗಳಾಗಿದ್ದೇವೆ.
ಸರ್ ಇದು ಇಷ್ಟೊಂದು ಸನ್ಮಾನ ಮಾಡಿದೆ ಅಂತ ನಾನು ಮನಸ್ಸಿನಲ್ಲಿ ಎಣ್ಣಿಲ್ಲ. ನಮ್ಮ ಕರ್ತವ್ಯ ಅದು ಅಷ್ಟೇ. ಪ್ರೀತಿ ಅಷ್ಟೇ. ನಿಮ್ದೆಲ್ಲರೂ ಪ್ರೀತಿ, ನಿಮ್ಮೆಲ್ಲರ ಕೆಲಸ ನೋಡಿ ನನಗೆ ಏನೋ ಮನಸ್ಸಲ್ಲಿ ಆಸೆ ಆಗ್ತಾ ಉಂಟು. ಏನಾದರೂ ಬರಿಬೇಕು, ಏನಾದರೂ ಬೀಳ್ಬೇಕು, ನೋಡ್ಬೇಕು. ಇವತ್ತಿಂದಲೇ ಶುರು ಮಾಡಿ. ಅವ್ರು ಹಾಗೆ ಮುಂದೆ ಡಿಪ್ಲೊಮಾ ಮಾಡ್ತಿದ್ದಾರೆ. ಯಾಕಂದ್ರೆ ಡಿಪ್ಲೊಮಾ ಮತ್ತು ಇನ್ನೊಂದು ವಿಶೇಷ ಅಂದ್ರೆ ನೀವೆಲ್ಲರೂ ಇಷ್ಟು ಲೇಡೀಸ್ ಆ್ಯಂಡ್ ಜೆಂಟ್ಸ್, ಇದು ಸೀನಿಯರ್ ಲೇಡೀಸ್ ಮನೆಯಲ್ಲಿ ಕೆಲಸ ಮಾಡುವವರು ಇಲ್ಲಿ ಬಂದು ಕೆಲಸ ಮಾಡ್ತಾರಲ್ಲ, ಅದು ಬಹಳ ಕೆಲಸ. ಯಾಕಂದ್ರೆ ಅವರ ಮನೆ ಬಿಟ್ಟು ಇಲ್ಲಿ ಬಂದು ಮಾಡ್ತಾರೆ ಸರ್. ಅದನ್ನೆಲ್ಲ ನೋಡಿ ಇವನನ್ನು ನೋಡಿ ನನಗೆ ಮನಸ್ಸಾಯ್ತು, ನಾವು ಯಾಕೆ ಮಾಡಬಾರ್ದು ಸರ್. ಇದು ನನ್ನದು ಲೇಡೀಸ್ ಸ್ಪೆಷಲಿ ರೆಸ್ಪೆಕ್ಟ್ ಲೇಡೀಸ್. ಯಾಕಂದ್ರೆ ಮತ್ತೊಂದು ನನ್ನ ಲೆಫ್ಟ್ ಸೈಡ್ ನಲ್ಲಿ ರೈಟ್ ಸೈಡ್ ನಲ್ಲಿ ಇವರ ಸ್ಪೀಚ್ ಕೇಳಿ ಎಲ್ಲರೂ ಭಾವನೆ ಆಗ್ತಾರೆ, ಎಲ್ಲರೂ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾರೆ. ಲೆಫ್ಟ್ ಸೈಡ್ ನಲ್ಲಿ ಕೂತ ಗುರುಗಳು ನನಗೆ ಗೊತ್ತಿಲ್ಲ 2-3 ಕಾರ್ಯಕ್ರಮವನ್ನು ನೋಡಿ ನಾನು ಅಭಿಮಾನ ಅವರ ವಿಷಯದಲ್ಲಿ ಕೇಳಿ ಇವರು ಮಾತಾಡಿದ್ರು, ಅವರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರು. ಆದ್ರೆ ಅವರ ಕೌತುಕ ನನಗೆ ಗೊತ್ತೇ ಇರಲಿಲ್ಲ. ಆದ್ರೂ ಮೊನ್ನೆ ಅದು ಒಂದು ಮೈಸೂರು ಅಸೋಸಿಯೇಷನ್ ಅಲ್ಲಿ 2-3 ಮಾತನ್ನು ಹೇಳುವಾಗ ಅದು ಸಹ ರೆಕಾರ್ಡ್ ಮಾಡಿದ್ರೆ ಅದು ಸಹ ಕೇಳಿದೆ. ಅದರಲ್ಲಿ ನನಗೆ ಗೊತ್ತಾಯ್ತು ಈ ಸರಿನ ಕಥೆ ನಮಗೆ ಬೇಡ. 101 ಪುಸ್ತಕ ಬರೆದವರನ್ನು ನಾವು ಏನ್ ಮಾಡಿದ್ವಿ, ಅವರ ಕೊಡುತ್ತೇವ ಭಾಗ್ಯ ನನಗೆ, ಅವರ ಕೇಳುವ ಮಾತು ನನಗೆ ಯಾವಾಗಲೂ ನೆನಪಿರುತ್ತೆ. ಅದು ಸರ್ ನಿಮಗೆ ಥ್ಯಾಂಕ್ಸ್. ಇನ್ನೊಮ್ಮೆ ನಿಮ್ಮ ಎಲ್ಲ ವಿಶ್ವವಿದ್ಯಾಲಯಕ್ಕೂ ಥ್ಯಾಂಕ್ಸ್. ನನಗೆ ಕರೀತಾ ಹೋಗಿ ಫೀಸ್ ಕೊಡಿ ಅಂತ ನಾನು ಹೇಳುದಿಲ್ಲ, ನಾನು ಫ್ರೀ ಆಫ್ ದ ಕಾಸ್ಟ್ ಮಾಡ್ತೇನೆ. ನಮ್ಮಲ್ಲಿ ಒಳ್ಳೆ ಕೇಳಿಲ್ಲ. ಕೊಡ್ಲಿಕ್ಕೆ ಏನಿಲ್ಲದೆ ಕರಿತೀರಲ್ಲ, ಒಂದು ಭಾಗ್ಯ ನನಗೆ ಸಿಗತ್ತಲ್ಲ, ಅಷ್ಟೇ ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತೃತೀಯ ಪರಿಚಯವನ್ನ ಮಾಡಿಕೊಟ್ಟಂತ ಸುರೇಖಾ ಹರಿಹರ್ ಶೆಟ್ಟಿ ಅವರು. ದಿನಕರ ದೇಸಾಯಿ ಅವರ ಕುರಿತು ಅನೇಕ ಅಂಶಗಳು ಗೊತ್ತಿಲ್ಲ. 13 ವರ್ಷ ಇಲ್ಲಿಯ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದರು. ಅವರ ಸಾಧನೆಗಳನ್ನು ದಾಖಲಿಸುವ ಈ ಸಹೋದರಿಗೆ ಎಲ್ಲ ಬಗೆಯ ಶುಭಗಳಿರಲಿ. ಇಲ್ಲಿಂದಲೇ ಆರಂಭ ಆಗ್ತದೆ ಸನ್ಮಾನ ಅಂತ. ಈಗಾಗಲೇ ಇಲ್ಲಿ ಒಳ್ಳೆಯ ಕೃತಿಯನ್ನ ನಮ್ಮ GSS ಅವರ ಕಾವ್ಯ ಪ್ರಸ್ತುತಿಯನ್ನು ಬಹಳ ಸೊಗಸಾಗಿ ಮಾಡಿಕೊಟ್ಟಂತಹ ನಮ್ಮ ವಿಭಾಗದ ಹಿರಿಯ ವಿದ್ಯಾರ್ಥಿಗಳು, ಸಂಶೋಧನಾ ವಿದ್ಯಾರ್ಥಿಗಳಾಗಿರುವಂತಹ ಕಲಾ ಭಾಗವತ್ ಅವರು ಇಬ್ಬರು ಒಟ್ಟಿಗೆ ಮತ್ತು ಅದೇ ರೀತಿ ಅನಿತಾ ತಾಕೋಡೆ ಅವರು ಒಂದು ವೇದಿಕೆ ಇಬ್ಬರು ಒಟ್ಟಿಗೆ ಗೌರವವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಎದೆ ತುಂಬಿ ಹಾಡಿದ ಕಲಾ ಭಾಗವತ್ ಅವರಿಗೆ ವಿಭಾಗದ ಹಿರಿಮೆಯನ್ನು ಹೆಚ್ಚಿಸಿ ಈಗಾಗಲೇ 8 ಕೃತಿಗಳನ್ನು ರಚನೆ ಮಾಡಿದರೆ 9ನೇ ಕೃತಿ ಬರ್ತಾ ಇದೆ. ಅವರಿಗೆ ಎಲ್ಲ ಬಗೆಯ ಶುಭಗಳಿರಲಿ. ಮಾತು ಮಾತು ಎಲ್ಲವೂ ಮುಂದಿನ ಕಾರ್ಯಕ್ರಮ ಅನಿತಾ ಅವರು ವಿಭಾಗದ ಹಿರಿಮೆಯನ್ನು ಹೆಚ್ಚಿಸಿದಂತಹ ಕವಿ, ಲೇಖಕರು, ಕಲಾವಿದರು ಸೇರ್ಪಡೆ ಕೈ ಸರ್ ಬನ್ನಿ. ಒಂದು ಫೋಟೋ ಬನ್ನಿ. ಥ್ಯಾಂಕ್ ಯು. ಎಲ್ಲ ಬಗೆಯ ಶುಭಗಳು. ಊರಿಗೆ ಬಂದವಳು ನೀರಿಗೆ ಬಾರದೆ ಖುಷಿ ಆಯ್ತು. ಸರ್ ನೀವು ಸ್ವಲ್ಪ ಹತ್ರ ಬನ್ನಿ. ನಮ್ಮ ವಿಭಾಗದಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಇರೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಮೊದಲು ವಿನಂತಿ ಅಂತ ಹೇಳಿದ್ರೆ ಅದನ್ನು ಆದಷ್ಟು ನಮಗೆ ಸ್ವಲ್ಪ ಚಂದಾದಾರರನ್ನಾಗಿ ಮಾಡುವಲ್ಲಿ ತಾವು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ, ಆ ಒಂದು ಯೂಟ್ಯೂಬ್ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಕಾರಣಕರ್ತರಾದವರು ವಿದ್ಯಾ ರಾಮಕೃಷ್ಣ ಅವರು. ದಯವಿಟ್ಟು ಗೌರವವನ್ನು ಸ್ವೀಕಾರ ಮಾಡಬೇಕು. IT ಇಂಜಿನಿಯರ್, ಅಮೆರಿಕದಲ್ಲಿ ಕೆಲಸ ಮಾಡಿದ್ರು, ಅಭಿಮಾನ ಪಟ್ಟರು. ಅದೆಲ್ಲವನ್ನು ಬಿಟ್ಟು ಕನ್ನಡಕ್ಕೆ ಬಂದವರು. ಕಾರಂತರ ಹಿನ್ನೆಲೆಯಲ್ಲಿ ಕಾರಂತರ ಪ್ರಬಂಧ ಪ್ರಪಂಚದ ಕುರಿತು ಒಂದು ಒಳ್ಳೆಯ ಹೆಚ್ಚು ತೊಂದರೆ ಕೊಡುವುದಿಲ್ಲ, ಹಾಗಾಗಿ ನಮಗೆ ಶ್ರಮವನ್ನು ಪಡ್ತೇವೆ. ಡಿಪ್ಲೊಮಾವನ್ನ ಯಶಸ್ವಿಯಾಗಿ ಮುಗಿಸಿದಂತಹ ಚಿತ್ರಾ ರಾವ್ ಅವರು ಬಂದು ಗೌರವ ಸ್ವೀಕಾರ ಮುಂದಿನ ಮಾಡಿ. ಸರದಿ ಅವರದ್ದು ಮುಂಬಾದೇವಿಯ ಬಗ್ಗೆ ಒಂದು ಒಳ್ಳೆಯ ಕೃತಿಯನ್ನು ರಚನೆ ಮಾಡ್ತಾ ಇದ್ದಾರೆ. ನೀವು ಗಮನಿಸಿ, ಮುಂಬಾದೇವಿಯ ಬಗ್ಗೆ ಕನ್ನಡದಲ್ಲಿ ಕೊಲಿಯಾರವರು ಹೇಳ್ಬೇಕು, ಯಾವ್ದಾದ್ರು ಕನ್ನಡ ಕೃತಿ ಇದ್ರೆ ಹೇಳಿ. ನನ್ನ ಗಮನಕ್ಕೆ ಬಂದಿಲ್ಲ. ಮುಂಬಾದೇವಿ ಬಗ್ಗೆ ಕನ್ನಡ ಕೃತಿ ಉಂಟು, ಅದನ್ನು ಮಾಡ್ತಾ ಇದ್ದಾರೆ. ಇಲ್ಲ ಈ ದೇವಿ ನಮಗೆ ಹೆಲ್ಪ್ಫುಲ್ ಅಂತ ಒಂದು ಮಾಡೆಲ್ ಕೂಡ ಆಗ್ತದೆ. ಹೌದು. ಅದೇ ರೀತಿ ರೂಪಾ ಬನ್ನಿ. ಎಸ್, ರೂಪಾ ಅವ್ರದ್ದು ಪುಸ್ತಕ ಬಿಡುಗಡೆ ಸದ್ಯದಲ್ಲಿ ಇದೆ. ರೂಪಾ ಕರಾಂಡೆ ಅವರು ನಿಧಾನ ಕೆಳಗೆ
ಕನ್ನಡ ವಿಮರ್ಶೆಗೆ GM ಹೆಗಡೆ ಅವರ ಕೃತಿ ಅಂತ. ಸದ್ಯದಲ್ಲಿ ಅವರ ಕೃತಿ ಕೂಡ ಅವರ ಕೃತಿ ಸದ್ಯದಲ್ಲಿ ಬಿಡುಗಡೆ ಆಗಿದೆ, ಈಗಾಗಲೇ ಪ್ರಕಟ ಆಗಿದೆ. ಬಹಳ ಅಭಿಮಾನಪರವಾಗಿ ಮಹೇಶ್ ಶೆಟ್ಟಿ ಅವರು ತಮ್ಮ ಹೆಸರಿನ ಜೊತೆ ಕೊಳಲಿ ಎನ್ನುವಂತಹ ಒಂದು ಹೆಸರನ್ನ ಇಟ್ಟುಕೊಂಡದ್ದು ನಿಜವಾಗಿ ಇವತ್ತು ಸಾರ್ಥಕ ಆಗಿದೆ. ಆ ಊರಿನ ಒಂದು ದೇವಾಲಯದ ಹಿರಿಮೆ ಗರಿಮೆಯನ್ನ, ಇತಿಹಾಸ, ಸಂಸ್ಕೃತಿ, ಪರಂಪರೆಗಳನ್ನ ಈ ಕೃತಿಯ ಮುಖಾಂತರ ಅವರು ತೆರೆದಿಟ್ಟು ತನ್ನ ಊರಿಗೂ ತನ್ನ ಆರಾಧ್ಯ ದೈವಕ್ಕೂ ಅವರು ಒಂದು ಕೃತಜ್ಞತೆಗಳನ್ನು ಸಲ್ಲಿಸಿದಂತಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರೊಫೆಸರ್ ಜೆ ಉಪಾಧ್ಯ ಸರ್ ಅವರಿಗೆ ವಂದನೆಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಎಲ್ ಶೆಟ್ಟಿ ಅವರಿಗೂ ವಿಶೇಷವಾದಂತಹ ಧನ್ಯವಾದಗಳು. ಕೃತಿಯನ್ನ ಸೊಗಸಾಗಿ ಪರಿಚಯ ಮಾಡಿಕೊಟ್ಟಂತಹ ಸುರೇಖಾ ಹರಿಪ್ರಸಾದ್ ಶೆಟ್ಟಿಗೆ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಮೈ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮ ಮುಗಿಲಿಲ್ಲ, ಇನ್ನೊಂದು ಹಂತದ ಕಾರ್ಯಕ್ರಮ ವಿಶ್ವ ಪುಸ್ತಕ ದಿನಾಚರಣೆ, ಅದರಿಂದ ಕೃತಿ ಸಮೀಕ್ಷೆ, ವಿದ್ಯಾರ್ಥಿಗಳಿಂದ ಕೃತಿ ಸಮೀಕ್ಷೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.